ನಮಸ್ತೆ ರೈತ ಬಾಂಧವರೇ, ನೀವೇನು ನೋಡ್ತಿದ್ರಲ್ವ ಶೇಂಗಾ ಬೆಳೆ ನಾಟಿ ಮಾಡಿ ಇಷ್ಟೊಂದು 2 ತಿಂಗಳಾಗಿದೆಯಾ? 2 ತಿಂಗಳು 3 ಎಕರೆ ಇದು ಶೇಂಗಾ ಬಿತ್ತನೆ ಮಾಡಿದ್ದಾರೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ ಗಿಡ ಎಲ್ಲ ಒಣಗ್ತಿದ್ದಾವೆ ಅಂತಂದು. ಆದರೆ ಇಲ್ಲಿ ಪಕ್ಕೆಲ್ಲೇ ನೀರಾವರಿ ಇರೋದ್ರಿಂದ ಇಲ್ಲೊಬ್ಬ ರೈತರು ನೀರು ಬಿಡಿಸ್ಕೊಂಡಿದ್ದಾರೆ ಈ ಬೆದ್ಲು ಭೂಮಿಗೆ ಶೇಂಗಾ ಬೆಳೆಗೆ. ನೋಡ್ರಿ, ನಿನ್ನೆ ಇವತ್ತೆಲ್ಲ ನೀರು ಬಿಟ್ಟಿದ್ದಾರೆ. ಎಷ್ಟು ಹಚ್ಚಿ ಕಾಣ್ತಾಯಿತ್ತು ನೋಡ್ರಿ ಅಲ್ಲೇ ಗಿಡ. ಅದೇ ಮಳೆ ಬಂದಿದ್ದರೆ ಇಷ್ಟೊಂದು ಕಷ್ಟ ಇರ್ತಿಲ್ಲ ರೈತರಿಗೆ. ನೋಡಿರಿ, ಒಂದು 30 ಗನ್ನು ಪ್ಲಸ್ಸು ಬಾರ್ಡ್ರ್ ಗನ್ ಹೋಗ್ಬೇಕಂದ್ರೆ ಒಂದು 50 ಪೈಪುಗಳು ಬೇಕಾಗ್ತವೆ. 20 ಅಡಿ ಲೆಕ್ಕ ಹಾಕ್ರಿ. ನೋಡಿ ಹೆಜ್ಜೆ ಹೆಂಗೆ ಬಿದ್ದಿದ್ದಾವೆ. ನೀರಿಟ್ಟು ರಾತ್ರಿ ಅಂದರೆ ಹಗಲ್ದಮ್ದೆ ಬಂದು ನೀರಿಟ್ಟು ಬೆಳೀತಾರೆ. ಆದರೆ ಮಾರ್ಕೆಟಿಗೆ ಹೋದರೆ ಬೆಲೆನೇ ಸಿಗಲ್ಲ ರೈತರಿಗೆ. ಹಂಗಿರುತ್ತೆ ಪರಿಸ್ಥಿತಿ. ನೋಡಿ ಎಷ್ಟು ಹಸಿದೆ ನೋಡ್ರಿ. ಆ್ಯಕ್ಚುಲಿ ಮಳೆ ನೀರಿಟ್ಲಿಲ್ಲ ಅಂದಿದ್ರೆ ಬೆಳೆ ಕೈಗೆ ತಗೊಳಕ್ಕೆ ಆಗ್ತಾ ಇರಲಿಲ್ಲ. ಆದರೆ ನೀರು ಇರೋದ್ರಿಂದ ಬೆಳೆ ತೊಗೊಳಕ್ಕೆ ಧೈರ್ಯ ಮಾಡಿದ್ದಾರೆ. ಪಕ್ಕದ ರೈತರಿಂದ ನೀರಾವರಿ ಇರೋದ್ರಿಂದ ನೀರನ್ನ ಬಿಡಿಸ್ಕೊಂಡಿದ್ದಾರೆ. ಅದಕ್ಕಾಗಿ ಗಿಡ ಹಚ್ಚಿಗಿದ್ದಾವೆ. ನೋಡ್ರಿ ಎಷ್ಟು ಚೆನ್ನಾಗಿದೆ ಪ್ಲ್ಯಾಟು. ಇಷ್ಟು ಇರುತ್ತೆ ಕಷ್ಟ. ಫೇಸ್ಬುಕ್ಕಲ್ಲಿ ತುಂಬ ವಿಡಿಯೋ ನೋಡ್ತಾಯಿದ್ರಿ, ಚೆನ್ನಾಗಿ ವ್ಯೂ ಆಗ್ತಿದೆ. ಆದರೆ ಫಾಲೋ ಮಾಡ್ಕೊತಾ ಇಲ್ಲ. ಫಾಲೋ ಮಾಡ್ಕೊಳ್ಳಿ. ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ರೈತರು 3 ಎಕರೆಗೆ ಸುಮಾರು 1-1.5 ಲಕ್ಷ ಇನ್ವೆಸ್ಟ್ ಮಾಡಿರ್ತಾರೆ ಈ ಒಂದು ಶೇಂಗಾ ಬಿತ್ತನೆ ಕಾರ್ಯದಲ್ಲಿ. ಗೊಬ್ಬರ ಆಗಿರ್ಬೋದು, ಕುಂಟೆ, ಕೂರಿಗೆ, ಬೀಜ ಈ ಥರ ಎಲ್ಲ ಇದ್ದರೆ ಈ ಬೆಳೆ ಮಳೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಸ್ಪ್ರಿಂಕ್ಲರ್ ಇಟ್ಟು ನೀರು ಹೊಡೆದಿದ್ದಾರೆ. ಸೊ ಆಲ್ಮೋಸ್ಟ್ ಒಂದು ಸ್ಟೆಪ್ಪೆಲ್ಲ ನೀರು ಹರಿದಿದೆ. ಇನ್ನೂ ಬೆಳೆ ತೆಗಿಬೇಕಂದ್ರೆ ಇನ್ನೂ 2 ತಿಂಗಳು ಇರಬೇಕಿದು. 3.5 ತಿಂಗಳು ಕನಿಷ್ಠ ಬರುತ್ತೆ ನೋಡಿ. ಆಲ್ರೆಡಿ ಹೂವು ಕಚ್ಚಿದ್ದಾವೆ, ಹೂವು ಕಟ್ಟಿದೆ ಮತ್ತು ಹೂಡು ಇಳಿಯುತ್ತೆ. ಎಡೆಕುಂಟನೂ ಹೊಡೆಸಿದ್ದಾರೆ. ಈಗ ನೀರು ಬಿಟ್ಟಿದ ಮೇಲೆ ಕಳೆ ತೆಗಿಸ್ಬೇಕು. ಅಲ್ಲಿದೆ ನೋಡಿರಿ, ನಿಮಗೆ ತೋರಿಸ್ತೀನಿ. ನೀರು ಇಡಲಿಲ್ಲ ಅಂದಿದ್ರೆ ಹೆಂಗಿರೋದು ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಗಿಡ ತೋರಿಸ್ತೀನಿ. ಇಲ್ಲಿ ಎಲ್ಲ ಒಣಗಿದ್ದಾವೆ. ಇಷ್ಟು ಕಷ್ಟ ಇರುತ್ತೆ ರೈತರದು. ಆದರೆ ರೈತರಿಗೆ ಇನ್ಸೂರೆನ್ಸ್ ಕಟ್ಟಿದರೆ ಇನ್ಸೂರೆನ್ಸು ಬರೋಲ್ಲ, ಬೆಳೆ ಪರಿಹಾರನೂ ಬರೋಲ್ಲ. ಬರ ಪೀಡಿತ ಅಂತಂದು ಘೋಷಣೆ ಮಾಡಿದರೆ ಗ್ರಾಮ ಪಂಚಾಯತಿ ವೇಜು ಭೇದ ಭಾವ ದುಡ್ಡುಗಳಲ್ಲಿ, ಅದು ಇನ್ಸೂರೆನ್ಸಲ್ಲಿ. ನೋಡಿ ಇಲ್ಲೆಲ್ಲ ಒಣಗಿದಾವೆ ಆಲ್ರೆಡಿ. ಮಳೆ ಬರಲಿಲ್ಲ ಅಂದರೆ ಗಿಡ ಹಿಂಗಾಗಿರೋದು. ಎಷ್ಟು ಒಣಗಿದೆ ನೋಡಿ. ನೀರು ಬಿಟ್ಟಿಲ್ಲ ಆ್ಯಕ್ಚುಲಿ. ಈ ಕಡೆ ನೀರು ಬಿಟ್ಟಿಲ್ಲ ಅಂದಿದ್ರೆ ಹಿಂಗೆ ಕಾಣ್ತಾ ಹಿಂಗೆ. ನೀರಿಲ್ಲ ಅಂದರೆ ಹಿಂಗಿರುತ್ತೆ ಗಿಡ. ನೋಡ್ರಿ, ಅಲ್ಲಿ ರೈತರು ಹೊತ್ಕೊಂಡು ಹೋಗ್ತಿದ್ದಾರೆ. ಹಂಗೆ 2-3 ಪೈಪ್ ಹೊತ್ಕೊಂಡೋಗಿ ಪೈಪ್ಗಳನ್ನ ಚೇಂಜ್ ಮಾಡಬೇಕು. ಇಷ್ಟು ಕಷ್ಟ ಇರುತ್ತೆ ರೈತರದು ಬೆಳೆ ಬೆಳಿಬೇಕಾದ್ರೆ. ಆದರೆ ಎಲ್ಲಿ ಕುತ್ಕೊಂಡು ಅವ್ರಿಗೆ ಹೆಂಗೆ ಬೇಕಂಗೆ ಪೆನ್ನು ಪೇಪ್ ತಗೊಂಡು ಬರ್ಕೊಂಬೋದಲ್ಲ ಬೆಳೆ ತೆಗಿಯೋದಂದರೆ. ಇಷ್ಟು ಕಷ್ಟ ಇರುತ್ತೆ ನೋಡ್ರಿ ರೈತರದು. ನೋಡಿ ಇಲ್ಲಿ ಒಣಗೋಗ್ಬಿಟ್ಟಿದೆ ಆಲ್ಮೋಸ್ಟ್. ಇನ್ನೊಂದು ವಾರ ನೀರು ಬಿಡಲಿಲ್ಲ ಅಂದರೆ ಗಿಡ ಒಣಗೋಗಿರೋದು. ಇವು ಬೆಳೆಯಲ್ಲ ಅಷ್ಟೇ, ಇನ್ನು ಒಣಗೋಗ್ಬಿಡ್ತು ಗಿಡ. ಈ ಮಗ್ಳು ಒಂದು 20 ಸೇರು ಇಲ್ಲೇ ಇದ್ದಾವೆ. 20 ಸೇರು ಬೀಜ ಇಲ್ಲೇ ಹೋಗುತ್ತೆ ನೋಡಿರಿ. 2 ಅಕಡಿಗೆ ನೋಡಿರಿ ಪೈಪ್ ಹಾಕಿದ್ದಾರೆ. 15 ಗನ್ ಹಾಕಿದ್ದಾರೆ ಅಂತ ಇಲ್ಲಿ ಪೈಪಿಗೆ. ನೋಡಿ ಇನ್ನೂ 4 ಕುತ್ಕೊಂಡ ಅಣ್ಣ. ಝೂಮ್ ಮಾಡ್ತೀನಿ ನೋಡ್ರಿ ಹಾಗೆ. ಇದು ರೈತ ಬಾಂಧವರ ಕಷ್ಟ ಇರುತ್ತೆ. ಒಬ್ಬೊಬ್ಬರು ಇದ್ರಂತ ಇನ್ನೂ ಕಷ್ಟ. ನೀರು ಬಂದಾಗ ಹಾಕೋಕ್ಕಾಗಲ್ಲ ಪೈಪ್ಗಳನ್ನ, ಈಗಲೇ ಹಾಕ್ಕೋಬೇಕು. ಕರೆಂಟ್ ಬರೋದ್ರೊಳಗೇ ಏನು ಮಾಡಬೇಕು ಅಂದರೆ ಗನ್ನುಗಳೆಲ್ಲ ಎತ್ತಾಕೊಬೇಕು, ಪೈಪ್ಗಳೆಲ್ಲ ಎತ್ತಾಕೊಬೇಕು. ಆಮೇಲೆ ಮೋಟ್ರ್ ಆನ್ ಮಾಡಬೇಕು. ನೋಡಿ ಬಿದ್ದಿದ್ದು 15 ಗನ್ ಅಂದರೆ ಚೆನ್ನಾಗಿ ಹೊಡಿತೈತೆ ನೋಡಿ. 1.5 ಎಕರೆ ನೀರು ಹರಿಸಿದ್ದಾರೆ. ಇನ್ನೂ 1.5 ಎಕರೆ ಇದೆ ಈ ಕಡೆಗೆ. ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಗನ್ ಇದೆ ನೋಡ್ರಿ. ರೈತರು ಮಳೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಸ್ಪ್ರಿಂಕ್ಲರ್ ಸೆಟ್ಗೆ ಮೊರೆ ಹೋಗಿದ್ದಾರೆ. ಇದು ಕಷ್ಟ ಇರುತ್ತೆ ರೈತರದು. ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ, ಧನ್ಯವಾದಗಳು ನನ್ನೆಲ್ಲ ರೈತರಿಗೆ. ನೋಡಿ ಪಕ್ಕದಲ್ಲಿ 2 ಅಣ್ಣ ತಮ್ಮಳು ಭಾಗ ಅನಿಸುತ್ತೆ. ಹೊಲ ರೆಡಿ ಮಾಡಿದರೆ ಬಿತ್ತಕ್ಕಾಗಿಲ್ಲ ಅಂದರೆ ಮಳೆ ಬಂದಿಲ್ಲ. ಲೇಟಾಗಿ ಹಾಕೋಕೆ ಹೋಗಿದ್ದಾರೆ, ಮಳೆ ಬಂದಿಲ್ಲ. ಇವರು ಮುಂಚೆಗೆ ಹಾಕಿದ್ದಾರೆ, ಬೆಳೆ ಬಂದಿದೆ. ಭತ್ತ ಇದೆ, ಇನ್ನು ಎಷ್ಟು ಬರುತ್ತೋ ಗೊತ್ತಿಲ್ಲ. ನಾನು ಈ ಕಡೆ ಏನು ಕ್ರಾಪ್ ಸರ್ವೆ ಮಾಡುವ ಸಂದರ್ಭದಲ್ಲಿ ಬಂದಾಗ ಅಪ್ಡೇಟ್ ಕೊಡ್ತಾ ಇರ್ತೀನಿ, ಹೆಂಗೆ ಏನು ಅಂತ.
ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.